ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಗರಂ ಮಸಾಲ ಮಾಡೋದನ್ನು ತೋರಿಸ್ತೀನಿ. ಈ ಗರಂ ಮಸಾಲ ಅಂದರೆ ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡೋವಂಥದ್ದು. ಇದು ತುಂಬ ರುಚಿಯಾಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಜೀರಿಗೆ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಕ್ಷತ್ರದ ಹೂವು ಒಂದು 3, ಮತ್ತು ಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಲವಂಗ 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಏಲಕ್ಕಿ ಸುಮಾರು ಒಂದು 4 ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಅದು ಗುಂಟೂರು ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಪಲಾವ್ ಎಲೆ ಒಂದು 4, ಅದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಒಂದು ಜಾಕಾಯಿ ಮತ್ತು ಒಂದು ಜಾವಿತ್ರಿ 2 ತೊಗೊಂಡಿದ್ದೀನಿ ಒಂದೊಂದು. ಮತ್ತು ಸೋಂಪು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಇಂಚಿದು ಚಕ್ಕೆ ಸುಮಾರು ಒಂದು 5ರಿಂದ 6 ಪೀಸ್ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಊರಿನಲ್ಲಿ ನಿಧಾನಕ್ಕೆ ಹುರಿಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಹುರಿದ್ರೆ ಫ್ಲೇವರು ಚೆನ್ನಾಗಿರಲ್ಲ ಮತ್ತು ಟೇಸ್ಟ್ ಚೇಂಜ್ ಆಗೋಗುತ್ತೆ. ನಿಧಾನಕ್ಕೆ ಹುರಿಬೇಕಾಗುತ್ತೆ. ಈಗ ಇದನ್ನು ಹುರಿದಿದ್ದೀನಿ. ಮತ್ತು ಅದೇ ನೆಕ್ಸ್ಟು ಮೆಣಸು ಹಾಕ್ತಾಯಿದ್ದೀನಿ. ಈ ಗರಂ ಮಸಾಲೆ ಅಂದರೆ ಈ ಪಲ್ಯಗಳಿಗೆ ಮತ್ತು ಕೆಲವೊಂದು ನಾನ್ ವೆಜ್ ರೆಸಿಪಿಗೆ, ವೆಜಿಟೇರಿಯನ್ ರೆಸಿಪಿಗೆ ಎಲ್ಲದಕ್ಕೂ ತುಂಬ ಸೂಟ್ ಆಗುವಂಥ ಗರಂ ಮಸಾಲ ಇದು. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಮೆಣಸು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಜೀರಿಗೆ ಹಾಕಿ, ಯಾಕಂದರೆ ಮೆಣಸು ಬೇಗನೆ ಫ್ರೈ ಆಗೋಲ್ಲ. ಜೀರಿಗೆ ಆದರೆ ಫುಲ್ಲು ಫ್ರೈ ಆದಮೇಲೆ ಚಿಟಪಟ ಅಂತ ಶಬ್ದ ಬರುತ್ತೆ. ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಕ್ಕೆನ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ, ಯಾಕಂದರೆ ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ. ಮತ್ತು ನಕ್ಷತ್ರದ ಹೂವು ಸುಮಾರು ಒಂದು 3, ಏಲಕ್ಕಿನೂ ಹಾಕ್ತಾಯಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಏಲಕ್ಕಿ, ಗ್ರೀನ್ ಏಲಕ್ಕಿ ಹಾಕ್ತಾಯಿದ್ದೀನಿ, ಎರಡೂ. ಈ ಗರಂ ಮಸಾಲೆಗೆ ಒಳ್ಳೆ ಫ್ಲೇವರ್ ಕೊಡೋದಂದರೆ ಏಲಕ್ಕಿನೇ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಜಾಕಾಯಿನ ನಾನು ಇದರಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊತಾಯಿದ್ದೀನಿ, ಯಾಕಂದರೆ ಫ್ರೈ ಆಗಲಿ ಅಂದ್ಬಿಟ್ಟು. ಸೋಂಪು ಕಾಳು ಅಷ್ಟೇ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಡಿಫ್ರೆಂಟಾಗಿಲ್ಲ ಅಂದ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ತುಂಬ ದಿವಸನೂ ಬಾಳಿಕೆ ಬರುತ್ತೆ ಮೆಣಸಿನ್ಕಾಯಿ ಹಾಕೋದ್ರಿಂದ. ಕೆಡಲ್ಲ ಗರಂ ಮಸಾಲ. ಕೆಲವೊಂದು ಗರಂ ಮಸಾಲೆ ನೋಡಿರ್ಬೋದು, ಹಾಗೆ ಅಲ್ಲಲ್ಲೇ ಗೂಡು ಥರ ಕಟ್ಕೊಂಡ್ಬಿಡುತ್ತೆ. ತುಂಬ ದಿವಸ ಕೆಲವರು ಯೂಸ್ ಮಾಡ್ದಿರೋ ಇದ್ದಾಗ ತಕ್ಷಣ ನೋಡಿದಾಗ ಆ ಥರ ಚೆನ್ನಾಗಿರಲ್ಲ, ಕೆಟ್ಟೋಗಿರುತ್ತೆ. ಸೊ ಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ರೆಶ್ ಆಗಿ ಹಾಗೇ ಇರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನಿಮ್ಮ ಮನೆ ಹತ್ರ ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕಿ, ಇಲ್ಲಾಂದರೆ ಹಾಗೆ ತಣ್ಣಗೆ ಹಾಕಿಬಿಡಿ. ಈಗ ಚೆನ್ನಾಗಿ ನಾನು ಬಿಸಿಲಲ್ಲಿ ಇಟ್ಟಿದ್ದೆ, ಗರಿಗರಿಯಾಗಿದೆ. ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕೋವಾಗ ದಪ್ಪ ದಪ್ಪ ಐಟಮ್ನೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಬ್ಲೇಡು ಹಾಳಾಗುತ್ತೆ, ಮಿಕ್ಸಿ ಬ್ಲೇಡು. ಮತ್ತು ಈ ಥರ ಮಾಡೋದ್ರಿಂದ ಪೌಡ್ರ್ ಆಗೋಕ್ಕೆ ಈಸಿ ಆಗುತ್ತೆ. ಈಗ ಎಲ್ಲ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ಪೌಡ್ರ್ ಥರ ರುಬ್ಕೊಳ್ಳೋಣ. ಈಗ ರುಬ್ಬಿದಾಗಿದೆ ನೋಡಿ, ಒಳ್ಳೆ ಸೂಪರಾಗಿ ನಮಗೆ ಬೇಕಾಗುವಂಥ ಒಳ್ಳೆ ಕ್ವಾಲಿಟಿಯಲ್ಲಿ ಗರಂ ಮಸಾಲೆ ರೆಡಿಯಾಗಿದೆ. ಇದನ್ನು ಎಲ್ಲ ನಾನು ಹೇಳ್ದಂಗೆ ಪಲ್ಯಗಳಿಗೆ, ಸೊ ನೀವು ಬೇಕಂದರೆ ಇದನ್ನು ಬಿರಿಯಾನಿಗಳು ಕೂಡ ಯೂಸ್ ಮಾಡ್ಬೋದು. ಬಿರಿಯಾನಿ ಪೌಡ್ರ್ ಯೂಸ್ ಮಾಡದೇ ಇರೋರು ಈ ಗರಂ ಮಸಾಲೆನೂ ಯೂಸ್ ಮಾಡ್ಬೋದು. ನೋಡೋದೆಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಗರಂ ಮಸಾಲೆ ಮಾಡೋದು ಅಂತ. ಹಾಗಾದರೆ ನೀವು ಈ ರೆಸಿಪಿನ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.